ಮುಖ್ಯಮಂತ್ರಿ ಮೇಲೆ ದುಷ್ಕರ್ಮಿಗಳಿಂದ ದಿಢೀರನೆ ಗುಂಡಿನ ದಾಳಿ ಶುರುವಾಯಿತು. ಸಿಎಂ ರಕ್ಷಣೆಗೆ ನಿಂತ ಪೊಲೀಸರು ಮತ್ತು ದುಷ್ಕರ್ಮಿಗಳ ಮಧ್ಯೆ ದೊಡ್ಡ ಫೈಟ್ ಶುರುವಾಯಿತು. ನಾವು ಹೇಳ್ತಾ ಇರೋದು ಯಾವುದೋ ರಿಯಲ್ ಕತೆ ಅನ್ಕೋಬೇಡಿ, ಇದು ರಿಯಲ್ ಕಥೆಯ ಒಂದು ಝಲಕ್ ಅಷ್ಟೇ. ಮಲೆನಾಡಿನ ಭಾಗವಾದ ಚಿಕ್ಕಮಗಳೂರಿನಲ್ಲಿ ದರ್ಶನ್ ಅಭಿನಯದ ವಿರಾಟ್ ಚಿತ್ರದ ಚಿತ್ರೀಕರಣ ನಡೀತಿತ್ತು. ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಒಂದು ಝಲಕ್ ಇಲ್ಲಿದೆ. ಚಿಕ್ಕಮಗಳೂರಿನ ವಿವಾದಿತ ಕೇಂದ್ರವಾದ ಬಾಬಾ ಬುಡನಗಿರಿಯ ದತ್ತಪೀಠದ ಸಮೀಪದಲ್ಲೇ ವಿರಾಟ್ ಚಿತ್ರತಂಡ ಚಿತ್ರೀಕರಣ ಮಾಡುತ್ತಿತ್ತು. ದರ್ಶನ್ ಅಭಿನಯದ ವಿರಾಟ್ ಚಿತ್ರದ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ಅದು. ಯಾವುದೇ ಅಡೆತಡೆಗಳಿಲ್ಲದೆ ಕಳೆದ 9 ದಿನಗಳಿಂದ ಚಿತ್ರತಂಡ ಇಲ್ಲಿ ಚಿತ್ರೀಕರಣ ಮಾಡುತ್ತಿದೆ. ವಿಶಾಲವಾದ ಜಾಗದಲ್ಲಿ ಬೃಹತ್ತಾದ ಒಂದು ಬಂಗಲೆಯ ಸೆಟ್ ನಿರ್ಮಿಸಲಾಗಿತ್ತು. ಚಿತ್ರದ ಒಂದು ಮೇಜರ್ ಸನ್ನಿವೇಶ ನಡೆಯೋದು ಈ ಬಂಗಲೆಯಲ್ಲೇ. ಕ್ಲೈಮ್ಯಾಕ್ಸ್ನಲ್ಲಿ ಈ ಬಂಗಲೆಯನ್ನ ಬ್ಲಾಸ್ಟ್ ಮಾಡಲಾಗುತ್ತೆ. ನಾಯಕ ಪವರ್ ಪ್ಲಾಂಟ್ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿರ್ತಾನೆ. ಇದನ್ನ ಹಾಳು ಮಾಡುವ ಉದ್ದೇಶ ದುಷ್ಕರ್ಮಿಗಳದ್ದು. ಈ ನಡುವೆ ಪವರ್ ಪ್ಲಾಂಟ್ ಅನ್ನ ನೋಡಲು ಮುಖ್ಯಮಂತ್ರಿ ಬಂದಾಗ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸುತ್ತಾರೆ. ಆ ವೇಳೆಯಲ್ಲಿ ನಾಯಕ ದರ್ಶನ್ ಮತ್ತು ಪೊಲೀಸರು ಮುಖ್ಯಮಂತ್ರಿಯ ರಕ್ಷಣೆ ಮಾಡ್ತಿದ್ದ ದೃಶ್ಯವನ್ನ ಛಾಯಾಗ್ರಾಹಕ ಕೃಷ್ಣಕುಮಾರ್ ಸೆರೆ ಹಿಡಿತಿದ್ರು. ಅಂದಹಾಗೆ ಸಿಎಂ ಪಾತ್ರದಲ್ಲಿ ಅಭಿನಯಿಸುತ್ತಿರೋ ಸುಹಾಸಿನಿಗೆ ಈ ಪಾತ್ರ ಹೆಚ್ಚು ಖುಷಿ ಕೊಟ್ಟಿದೆಯಂತೆ. ಒಮ್ಮೆ ಮುಖ್ಯಮಂತ್ರಿಯನ್ನ ನೋಡಲು ಹೋದಾಗ ಅಲ್ಲಿದ್ದಂತಹ ಭದ್ರತೆ ಕಂಡು ಸುಹಾಸಿನಿಗೆ ಆಶ್ಚರ್ಯವಾಗ್ತಿತ್ತಂತೆ. ಈ ಸಂದರ್ಭದಲ್ಲೇ ನಿರ್ದೇಶಕ ಎಚ್ ವಾಸು ಫೋನ್ ಮಾಡಿ ಸಿಎಂ ಪಾತ್ರ ಮಾಡುವಂತೆ ಮನವಿ ಮಾಡಿದ್ರು. ಆ ಕ್ಷಣ ನನಗೆ ರೋಮಾಂಚನವಾಗಿದ್ದಂತೂ ನಿಜ ಅಂತಾರೆ ಸುಹಾಸಿನಿ. ಸಿಎಂ ಕ್ಯಾರೆಕ್ಟರ್ ಅನ್ನೋವಾಗ ಇಮಿಡಿಯೇಟ್ಲಿ ಬಲ್ಬ್ ಥರ ಬ್ಲಮ್ ಅಂತ ಬಂತು. ದೆನ್ ಐ ಥಾಟ್ ಓಕೆ, ಒಂದು ಸ್ಕ್ರಿಪ್ಟ್ ನೋಡಿದ ಮೇಲೆ ದರ್ಶನ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಅನ್ನೋರು ಆಲ್ರೆಡಿ ಮಾಡಿದ್ದೀನಿ. ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ಒಂದು ಆ್ಯಕ್ಷನ್ ಹೀರೋ ಆ್ಯಂಡ್ ಪರ್ಫೆಕ್ಟ್ ಹೀರೋ ಅಂದರೆ ಈಸ್ ವೆರಿ ಗುಡ್. ವಿರಾಟ್ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮುಗಿಯುವ ಹಂತಕ್ಕೆ ಬಂದಿದೆ. ಚಿತ್ರದಲ್ಲಿ 3 ನಾಯಕಿಯರು ದರ್ಶನ್ಗೆ ಜೊತೆಯಾಗಿದ್ದಾರೆ. ಹರಿಕೃಷ್ಣ ಸಂಗೀತ ನೀಡಿದ್ದು, ಸಾಹಸ ಸಂಯೋಜನೆ ರವಿವರ್ಮ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಸುಂದರವಾದ ನಿಸರ್ಗ ಸಿರಿಯಲ್ಲಿ ಚಿತ್ರೀಕರಣ ಮಾಡುವುದೇ ಒಂದು ಆನಂದ ಅನ್ನೋ ಅಭಿಪ್ರಾಯ ಚಿತ್ರತಂಡದ್ದು. ಕಂಪೇರಿಂಗ್ ಟು ಬೆಂಗಳೂರಲ್ಲ, ಚಿಕ್ಕಮಗಳೂರು ಕೆಳಗಡೆ ಹೋದ್ರೆ ಶೇಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲ ಆ ಥರದ್ದು ಅನ್ಸೋದೇ ಇಲ್ಲ. ಸೊ ನಾವು ಆಲ್ಮೋಸ್ಟ್ ಅಲ್ಲಿ 9 ದಿನ ಆಯ್ತು ಈಗ. ಸೊ ಎ ಸಿಲಿ ಇದ್ದಂಗೆ ಇದ್ದೀವಿ ಈಗಲೂ. ಸೊ ಅಂಥದ್ದೇನು ಶೆಕೆ ಅನ್ನಿಸ್ತಲ್ಲ, ಸ್ಟ್ರೇನ್ ಜಾಸ್ತಿ ಅನ್ನಿಸ್ತಲ್ಲ. ಆ್ಯಕ್ಚುಲಿ ಸ್ವಲ್ಪ ಸೀನ್ಗಳು ಮಾಡಿದ್ವಿ, ಅದಾದಮೇಲೆ ಈಗ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಜನಗಳಿಗೆ ಏನು ಬೇಕು ಅವ್ರಿಗೆ ಕಿರ್ಚಾಡೋಕ್ಕೆ, ನಗಕ್ಕೆ, ಸೊ ಏನು ಮಜಾ ಬೇಕು ಅದಷ್ಟು ಸೇರಿರೋಂಥ ಒಂದು ಸಿನಿಮಾ. ಹೀರೋ ಬಂದು ಒಂದು ಥರ್ಮಲ್ ಪವರ್ ಪ್ಲಾಂಟ್ ಅಂತ ಪ್ರಾಜೆಕ್ಟ್ ಮಾಡ್ತಾಯಿದ್ದಾನೆ. ಅದು ಬಂದು 14,000 ಕೋಟಿ ಪ್ರಾಜೆಕ್ಟು. ಅವ್ನು ಇಳ್ಗಾಗಿ ಒಂದು ಗೆಸ್ಟ್ ಹೌಸ್ ಬೇಕು, ಆ ರಿಚ್ನೆಸ್ಗೆ ಇಲ್ಲಿ ಹಾಕಿದ್ದೀನಿ. ಏನಂದರೆ ಸೆಕೆಂಡ್ ಹಾಫಲ್ಲಿ ನನಗೆ 50 to 70% ಇಲ್ಲೇ ಆಗುತ್ತೆ, ಮತ್ತು ಕ್ಲೈಮ್ಯಾಕ್ಸು ಇಲ್ಲೇ ನಡೆಯುತ್ತೆ. ಕುಮಾರ್ ಬ್ರದರ್ಸ್ ಪ್ರೊಡಕ್ಷನ್ನಲ್ಲಿ 9 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಅದ್ದೂರಿ ಚಿತ್ರ ವಿರಾಟ್. ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ವಿರಾಟ್ ಚಿತ್ರ ತೆರೆಗೆ ಬರುವ ಸಾಧ್ಯತೆ ಇದೆ. ನೀವು ದರ್ಶನ್ ವಿರಾಟ್ ರೂಪ ನೋಡಬೇಕು ಅಂದ್ರೆ ಅಲ್ಲಿವರೆಗೂ ಕಾಯಲೇಬೇಕು. ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು.